ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ಫುಲ್ ಮಿಕ್ಸ್ ವೆಜಿಟೇಬಲ್ ರೋಟಿ ಕೊಡ್ತಾಯಿದ್ದೀನಿ. ಸಖತ್ ಟೇಸ್ಟಿ, ಸಖತ್ ಹೆಲ್ದಿ. ಓಕೆನಾ? ಸಖತ್ತಾಗಿದೆ ರೊಟ್ಟಿ, ಟ್ರೈ ಮಾಡಿ. ಸ್ವಲ್ಪ ಗ್ರೈಂಡ್ರ್ ಮಾಡ್ಕೋಬೇಕಪ್ಪ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಹುರಿದಿರೋದು ಕಡಲೆ ಬೀಜ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನು, ಮುಕ್ಕಾಲು ಸ್ಪೂನು. ಇದು ಎಳ್ಳು ಕೂಡ ಬಿಸಿ ಮಾಡಿರೋದೆ, ಹುರಿದಿರೋದು. ಓಕೆನಾ? ಇದಿಷ್ಟನ್ನು ನೀವು ಗ್ರೈಂಡ್ರ್ ಮಾಡಬೇಕು ತರಿಯಾಗಿ. ನೋಡಿಪ್ಪ, ಇಷ್ಟು ರಫ್ ಆಗಿದ್ದರೆ ಸಾಕು. ಆಮೇಲೆ ನೈಸ್ ಆದರೆ ಚೆನ್ನಾಗಿ ಆಗಲ್ಲಪ್ಪ ಟೇಸ್ಟು. ನೈಸ್ ಇಷ್ಟು ರಫ್ ಇರಲಿ. ಓಕೆ ಅಪ್ಪ, ಇದಕ್ಕೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಸಣ್ಣಗೆ ಹೆಚ್ಚಿರ್ಬೇಕು ನೀವು. ಸೌತೆಕಾಯಿ, ತೆಂಗಿನಕಾಯಿ ತುರಿ, ಕ್ಯಾರೆಟು, ಮೂಲಂಗಿ, ಸೀಮೆ ಬದನೆಕಾಯಿ, ಗೆಡ್ಡೆಕೋಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆನಾ? ನೋಡಿಪ್ಪ, ಗ್ರೈಂಡ್ರ್ ಮಾಡಿದ್ದೀರಲ್ಲ ಅದನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋತೀನಪ್ಪ. ಕಡಲೆ ಹಿಟ್ಟು ಚೆನ್ನಾಗಿರುತ್ತೆ. ಅದೇ ಬೋಂಡಕ್ಕೆ ಹಾಕ್ತಿರಲ್ಲ ಆ ಕಡಲೆ ಹಿಟ್ಟೆ. ಇದಕ್ಕೊಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಪ್ಪ ಈಗ. ಆಮೇಲೆ ಇದು ಸ್ವಲ್ಪ ನೀರು ಬಿಡುತ್ತೆಪ್ಪ, ನೀವು ನೀರು ಮಾತ್ರ ನೋಡ್ಕೊಂಡು ಕಲಿಸ್ಬೇಕು. ನೋಡಿಪ್ಪ, ಚೆನ್ನಾಗಿ ಮಿಕ್ಸ್ ಆಗಲಿ. ಅದರಲ್ಲೂ ನೀವು ಕಡಲೆ ಬೀಜ ಅದು ಉರಿಬೇಕಪ್ಪ. ಕಡಲೆ ಬೀಜ ಆಮೇಲೆ ಎಳ್ಳು ಸ್ವಲ್ಪ ಹುರಿದಿತ್ತು. ಇದಂತೂ ಸಖತ್ ಟೇಸ್ಟ್ ಕೊಡುತ್ತೆ ನಿಮಗೆ. ತರಕಾರಿ ಜೊತೆ ಹದವಾಗಿ ಬೇಯಿಸಿದ್ರೆ ತರಕಾರಿ ಜೊತೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಪ್ಪ, 1 ಬೋಲು. ಗೋಧಿ ಹಿಟ್ಟು 1 ಬೋಲು. ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು. ತರಕಾರಿಗೆಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಓಕೆನಾ? ನೋಡಿಪ್ಪ, ಕೈನಲ್ಲೇ ಕಲಿಸ್ಬೇಕು ನೀವೀಗ. ನೋಡಿ, ನಾನು ಒಂದೇ ಒಂದು ಡ್ರಾಪ್ ನೀರು ಹಾಕಿಲ್ಲ. ನೋಡಿ, ಕರೆಕ್ಟಾಗಿ ತರಕಾರಿ ನೀರಿನಲ್ಲೇ ನೀವು ಕಲಿಸ್ಬಿಡ್ಬೋದು. ಆಮೇಲೆ ನೀರು ಹಾಕೊಂಬಿಡ್ಬೇಡಿ ತಕ್ಷಣ. ನೋಡ್ದಾ ಎಷ್ಟು ಹದವಾಗಿ ಬಂದಿದೆ ನೋಡಿ. ಇಲ್ಲಿ ಬೇಕಂದರೆ ಮಾತ್ರ ಒಂಚೂರು 1-2 ಸ್ಪೂನ್ ಹಾಕೋಬೇಕು ನೀವು. ಇಷ್ಟೇ ತಟ್ಬೋದು ರೊಟ್ಟಿ. ಇನ್ನೂ ನೀರು ಬಿಟ್ಕೊಂಬಿಡುತ್ತಪ್ಪ ಅದು. ಸ್ವಲ್ಪ ಸೌತೆಕಾಯ್ದೆಲ್ಲ ಸಾಕಿಷ್ಟು. ಓಕೆ, ನೋಡಿಪ್ಪ, ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ರೊಟ್ಟಿ ತಟ್ಟಿ ಹಾಕ್ಬಿಡ್ಬೋದು. ಒಂದು ಸ್ವಲ್ಪನೂ ಗೊತ್ತೇ ಆಗಲ್ಲ ರೊಟ್ಟಿ ಮಾಡಿದ್ದು ನಿಮಗೆ. ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಂಬಿಡಿ. ಓಕೆನಾ? ಇದು ಅಷ್ಟೇಪ್ಪ, ನಿಮ್ಗೆ ಎಷ್ಟು ತೆಳು ಬೇಕಾದರೂ ಬಂದುಬಿಡುತ್ತೆ. ಈಗ ತರಕಾರಿ ಎಲ್ಲ ತುರಿದಿರ್ತೀರಲ್ವ. ಇದಕ್ಕೆ ಬಟರ್ ಅಂತೂ ಚೆನ್ನಾಗಿ ಸೂಟ್ ಆಗುತ್ತೆಪ್ಪ. ಬಟರು ತುಪ್ಪ ತಿನ್ನೋರಾದರೆ ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ 4 ರೊಟ್ಟಿ ತಿನ್ಬೋದು. ಅದರಲ್ಲೂ ಸ್ವಲ್ಪ ಮೊಸರು, ಚಟ್ನಿ ಪುಡಿ ಇಷ್ಟೇ ಸಾಕಿದಕ್ಕೆಲ್ಲ. ನೋಡಿಪ್ಪ, ತರಕಾರಿ ಎಲ್ಲ ಘಮ ಅಂತ ವಾಸನೆ ಬರಬೇಕಪ್ಪ. ಆ ಥರ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದು ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಮಾಡಿ. ಓಕೆನಾ? ತುಂಬ ಟೇಸ್ಟಿಯಾಗಿ, ತುಂಬ ಹೆಲ್ದಿಯಾಗಿದೆಯಪ್ಪ ರೊಟ್ಟಿ. ಇದನ್ನು ಟ್ರೈ ಮಾಡ್ಬೋದು ನೀವು. ಓಕೆನಾ? ನೋಡಿಪ್ಪ, ಮಿಕ್ಸ್ ವೆಜಿಟೇಬಲ್ ರೋಟಿ ರೆಡಿಯಾಗಿದೆ. ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ. ಟೇಸ್ಟ್ ನೋಡಿ, ನೀವು ಟ್ರೈ ಮಾಡಿ. ಓಕೆ, ಸೀ ಯು.